ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಲಾಂಗ್ ವಿಡಿಯೋನ ಮಾಡಬೇಕು ಅಂತೇಳಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 5:43 ಆಗಿದೆ. ಸೊ ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಡೇ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡನೆ ಬತ್ತಿಯಲ್ಲಮ್ಮ. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಆ್ಯಕ್ಚುಲಿ ನಾವು ರಾತ್ರಿನೇ ಅಂದ್ಕೊಂಡಿದ್ವಿ, ಅಮ್ಮನಿಗೆ ಹೇಳಿದ್ದೆ ನಾನು, ಬೆಳಗ್ಗೆ ಬೇಗನೆ ಪೂಜೆ ಮಾಡೋಣ. ಏನಕ್ಕೆ ಅಂದರೆ ಟೈಮಿಂಗ್ಸು ಬಂದು ಒಂದು ಬ್ರಾಹ್ಮಿ ಮುಹೂರ್ತ, ಇನ್ನೊಂದು 6 ಗಂಟೆಯಿಂದ 7:45ವರೆಗೂ ಟೈಮ್ ಇದೆ, ಅಷ್ಟರೊಳಗೆ ಮಾಡಬೇಕು ಅಂತೇಳಿ ಅಂತ ನಾನು ಅಮ್ಮನಿಗೆ ಹೇಳಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ನಾವೇನು ಲಕ್ಷ್ಮಿ ಕೂರಿಸಲ್ಲ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟು ಪೂಜೆನಾದರೂ ಬೇಗ ಮಾಡೋಣ ಈ ಸತಿನಾದರೂ ಅಂತೇಳಿ ಅಂತ. ಸೊ ಬೆಳಗ್ಗೆನೇ ಬೇಗ ಇದ್ವಿ, ಒಂದು 5 ಗಂಟೆಗೆ ಎದ್ದಿದ್ದೆ ನಾನು. ಬಟ್ ಮಗು ಬೇರೆ ಇತ್ತಿತ್ತಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಅವನಿಗೆ ಫೀಡ್ ಮಾಡಿ ಒಂದು 5:45 ಹಂಗೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಶುರು ಮಾಡಿದ್ವಿ. ಸೊ ನಾನು ಹೊರಗಡೆ ಹೋಗಿ ಎಲ್ಲ ಸ್ವಲ್ಪ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಸೊ ಬಂದೆ. ಸೊ ಇವಾಗ ಹೊರಗಡೆ ಹೋಗ್ಬಿಟ್ಟು ರಂಗೋಲಿನ ಎಲ್ಲ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ನಾನಿವತ್ತು ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಕಾಟನ್ ಸ್ಯಾರಿ. ಸೊ ನಾನು ಹೋಗಿ ಬೇಗ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಬೇಕು ಅಂತೇಳಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮಮ್ಮ ಮುಂಚೆನೇ ಹೇಳ್ತಾಯಿದ್ರು, ಬೇಗ ಹೋಗಿ ಬೇಗ ಬರಬೇಕು, ನೀನು ಗಂಟೆಗಟ್ಟಲೆ ಮಾಡಬೇಡ, 7:45 ಒಳಗಡೆನೇ ದೇವ್ರ ಪೂಜೆ ಮಾಡಬೇಕು ಅಂತೇಳಿ ಮುಂಚೆನೇ ಹೇಳಿದರು. ಸೊ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಹೋಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಈ ಸ್ಯಾರಿ ನನಗೆ ತುಂಬ ಇಷ್ಟವಾಗಿರೋ ಸ್ಯಾರಿ. ಆ್ಯಕ್ಚುಲಿ ನಾನು ಇದು ಕಡಿಮೆ ಪ್ರೈಸೇ, ನೋಡೋದಕ್ಕೆ ಒಂಥರ ಹಳೇ ಸೀರೆ ಥರ ಫೀಲ್ ಅನಿಸುತ್ತೆ, ಬಟ್ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ನನಗೆ ಬೇರೆ ಸೀರೆಗಳು ತುಂಬ ಇದ್ವು ಉಟ್ಕೊಳ್ಳೋದಕ್ಕೆ. ಆಲ್ಮೋಸ್ಟು ನಾನೆಲ್ಲ ಸ್ಟಿಚ್ ಮಾಡಿಸಿರೋದು ಬ್ಲೌಸ್ ಬಂದು ಎಲ್ಲ ಬ್ಯಾಕ್ ಹುಕ್ ಇರೋ ಅಂಥದ್ದೇ. ಅದನ್ನೆಲ್ಲ ನಾನು ಕಂಫರ್ಟ್ ಇರಲ್ಲ ಫೀಡ್ ಮಾಡೋದಕ್ಕೆ ಅಂತೇಳಿಂದ ಇದನ್ನು ಕಾಂಟ್ರಾಸ್ಟ್ ಬ್ಲೌಸ್ ಚೂಸ್ ಮಾಡಿಕೊಂಡು ಈ ಸ್ಯಾರಿನ ಉಟ್ಕೊಂಡೆ. ನಾನು ಸಿಂಪಲ್ಲಾಗೂ ಇರುತ್ತೆ ಅಂತೇಳಿ ಉಟ್ಕೊಂಡು ಇವಾಗ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೇಕಪ್ಪು ಈ ಸತಿ ನಾನೇನು ಜಾಸ್ತಿ ಮಾಡಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನು. ನಮ್ಮಮ್ಮ ಬೇರೆ ಗಂಟೆಗಟ್ಟಲೆ ರೆಡಿ ಆಗಬೇಡ ನೀನು ಅಂತೇಳಿ ಅಂತ ಬೈತಾಯಿದ್ರು. ಸೊ ಅದಕ್ಕೆ ನಾನು ಏನು ಜಾಸ್ತಿ ಮೇಕಪ್ ಮಾಡೋದಕ್ಕೆ ಹೋಗಿಲ್ಲ. ಅದ್ರ ಜೊತೆಗೆ ನನ್ನ ಮಗನೂ ಬೇರೆ ಅಳ್ತಾ ಇರ್ತಾನೆ, ಇನ್ನು ಅವನಿಗೆ ಟೈಮಿಗೆ ತಕ್ಕನಂಗೆ ಫೀಡ್ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ತೊಗೊಳ್ದಲೇ ಸೀದಾ ಪಟ ಪಟ ಅಂತ ರೆಡಿ ಆಗಿಬಿಟ್ಟು ಇವಾಗ ಬ್ಯಾಂಗಲ್ಸು ಅದ್ರ ತಕ್ಕನಂಗೆ ಚೂಸ್ ಮಾಡಿಕೊಂಡು ಹಾಕ್ಕೊಂಡೆ. ಇನ್ನು ನಾವು ಯಾವ ವರ್ಷವೂ ಲಕ್ಷ್ಮಿನ ಕೂರಿಸಿಲ್ಲ, ಏನೋ ಗೊತ್ತಿಲ್ಲ, ನಮಗೆ ಮೊದಲಿಂದನೂ ರೂಢಿ ಇಲ್ಲ. ಅಟ್ಲೀಸ್ಟು ಲಕ್ಷ್ಮಿನ ಕೂರಿಸಿದ್ರೆ ಸುಮಾರು 5 ಇಯರ್ಸ್ ಆದರೂ ಕೂರಿಸ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ಕಡೆ ಆಲ್ಮೋಸ್ಟು ಎಲ್ಲ ದೀಪಾವಳಿ ಟೈಮಲ್ಲೇ ಲಕ್ಷ್ಮಿನ ಕೂರಿಸೋದು. ಆದರೆ ನಮಗೇನೋ ಗೊತ್ತಿಲ್ಲ, ನಾವು ಆವಾಗಿಂದನೂ ಅಷ್ಟು ರೂಢಿ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಪೂಜಿಸಲ್ಲ, ಜಸ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ ಅಷ್ಟೇ ವರಮಹಾಲಕ್ಷ್ಮಿ ಪೂಜೆನ. ಆದರೆ ನಮ್ಮದು ಜೋರು ಹಬ್ಬ ಅಂತಂದರೆ ಗೌರಿ ಗಣೇಶ ಹಬ್ಬ. ಸೊ ಹಾಗಾಗಿ ಇದನ್ನು ಸಿಂಪಲ್ಲಾಗಿ ದೇವ್ರ ಪೂಜೆ ಅದೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ತೀವಿ. ಇನ್ನು ನಾವು ಮನೆ ಬೇರೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಏನು ಕರೆಕ್ಟಾಗಿ ಎಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ, ಪೂಜೆನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಂತೇಳಿ ನೋಡೋಣ. ನನಗೆ ಇಷ್ಟ ಆ್ಯಕ್ಚುಲಿ ವರಮಹಾಲಕ್ಷ್ಮಿನ ಕುಂದ್ರಿಸೋದಕ್ಕೆ, ಬಟ್ ಇಲ್ಲೆಲ್ಲ ಕೂರಿಸೋದಕ್ಕಾಗಲ್ಲ. ಸ್ವಲ್ಪ ಬೇರೆ ಮನೆ ಚೇಂಜ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಕೂರಿಸ್ತೀವಿ. ಇನ್ನು ನಾನು ದೇವ್ರ ಪೂಜೆಗೆ ಬಂದು ದೇವ್ರ ಪೂಜೆ ಮಾಡೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದು ಫುಲ್ಲು ಎಲ್ಲನೂ ನಾನು ಎಲ್ಲ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ನಿನ್ನೆನೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ರು. ಇನ್ನು ಎಲ್ಲ ಒರೆಸಿ ದೇವ್ರ ಫೋಟೋಸ್ ಎಲ್ಲ ಒರೆಸಿ ವಿಭೂತಿ ಇಟ್ಟು ಅದನ್ನೆಲ್ಲ ಕಳಸ ಎಲ್ಲ ರೆಡಿ ಮಾಡಿ ಸೊ ಇವಾಗ ದೀಪ ಹಚ್ತಾ ಇದ್ದೀನಿ.
ಇನ್ನು ಆಲ್ಮೋಸ್ಟ್ ಎಲ್ಲರೂ ಲಕ್ಷ್ಮಿ ಕೂರ್ಸೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ಸೊ ನಾವೇನು ಲಕ್ಷ್ಮಿ ಕೂರ್ಸಲ್ವಲ್ಲ ಅಂತೇಳಿ ಅಂತ ನಾನು ಒಂದು 7:45 ಅಷ್ಟೊತ್ತಿಗೆ ಮಾಡಿ ಮುಗಿಸ್ಕೊಳ್ಳೋಣ ಅಂತೇಳಿ ಅಂತ. ಯಾಕೆಂದರೆ ಟೈಮ್ ಚೆನ್ನಾಗಿದ್ದಿದ್ದೆ ಆ ಟೈಮು. ಅದು ಬಿಟ್ಟರೆ ಮಧ್ಯಾಹ್ನ ಇಲ್ಲ ಅಂದರೆ ಸಾಯಂಕಾಲ ಇತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಮಾಡಿ ಮುಗಿಸ್ಕೊಳ್ಳೋಣ ಅಂತೇಳಿ ಅಂತ ಸ್ವಲ್ಪ ಬೇಗನೆ ಎದ್ದು ನಾನು ಮಾಡಿಕೊಂಡೆ. ಇನ್ನು ನಾನು ಈ ರೀತಿ ದೇವರಿಗೆ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನಿನ್ನೆ ನಮ್ಮಮ್ಮನೇ ಹೋಗಿ ಎಲ್ಲಾನು ತೆಂಗಿನಕಾಯಿ ಮತ್ತು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದಿದ್ರು. ಇನ್ನು ವರಮಹಾಲಕ್ಷ್ಮಿ ಟೈಮಲ್ಲಂತೂ ಹಬ್ಬದ ಸೀಸನಲ್ಲಂತೂ ಹೂವು ತುಂಬ ರೇಟ್ ಇರುತ್ತೆ, ತೆಂಗಿನಕಾಯಿ ತುಂಬ ರೇಟ್ ಇರುತ್ತೆ. ಸೊ ಅದಕ್ಕೆ ಕಡಿಮೆನೇ ತೊಗೊಂಬಂದಿದ್ರು. ಸೊ ನಾನು ಎಲ್ಲ ಪೂಜೆ ಮಾಡಿ ಮುಗಿಸಿ ತುಂಬ ಹೊಟ್ಟೆ ಹಸಿತಾಯಿತ್ತು. ನಾನು ಪೂಜೆ ಮಾಡುವಾಗಲೇ ತುಂಬ ಸುಸ್ತಾಗ್ತಾಯಿತ್ತು. ನಮ್ಮಮ್ಮಂಗೆ ಹೇಳಿದ್ದೆ ಹೊಟ್ಟೆ ಹಸಿತೈತೆ ಅಂತೇಳಿ. ಬಟ್ ದೇವ್ರ ಪೂಜೆ ಮಾಡಿ ಮುಗಿಸೋ ತನಕ ಊಟ ಮಾಡೋಂಗಿಲ್ವಲ್ಲ, ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಟಿಫನ್ ಮಾಡೋಣ ಅಂತೇಳಿ ಟೊಮೊಟೊ ಬಾತ್ ಮಾಡಿದ್ರು. ಸೊ ಟೊಮೊಟೊ ಬಾತ್ನ ತಿನ್ಕೊಂಡಾದ್ಮೇಲೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ಇನ್ನೊಂದು ನಿನ್ನೆನೆ ಬೇರೆ ತುಂಬ ಒಂದು 3-4 ಸರಿ ಎದ್ದಿದ್ದೆ ಮಗುಗೆ ಫೀಡ್ ಮಾಡೋದಕ್ಕೆ ಅಂತೇಳಿ. ಸ್ವಲ್ಪ ನಿದ್ದೆ ಇರಲಿಲ್ಲ, ಅದಕ್ಕೋಸ್ಕರ ನಾನು ಪೂಜೆ ಮಾಡಿ ಮುಗಿಸಾದ್ಮೇಲೆ ಒಂದು ಮಧ್ಯಾಹ್ನದವರೆಗೂ ಮಲ್ಕೊಂಡು ಅದಾದಮೇಲೆ ಸಾಯಂಕಾಲದ ಮೇಲೆ ಎದ್ದು ಪಾಯಸ ಮಾಡೋಣ ಅಂತೇಳಿ ಅಂತ ಮಾಡೋದಕ್ಕೆ ಇಟ್ಕೊಂಡೆ. ಇದಕ್ಕೆ ಐಟಮ್ಸ್ ಏನೂ ಇರಲಿಲ್ಲ. ಇಲ್ಲಾಂದಿದ್ರೆ ಬೆಳಗ್ಗೆನೇ ನೈವೇದ್ಯಕ್ಕೆ ಅಂತೇಳಿ ಅಂತ ನಾನು ಪಾಯಸನ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಆದರೆ ಐಟಮ್ಸ್ ಏನೂ ಇರಲಿಲ್ಲ ಅಂತೇಳಿ ಅಂತ ನಾನು ನಮ್ಮಮ್ಮ ಹೋಗಿ ಸಾಯಂಕಾಲ ಹೋಗಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಇದೆಲ್ಲ ಏನೂ ಇರಲಿಲ್ಲ. ಹಾಲು ಮತ್ತು ಎಲ್ಲ ಹೋಗಿ ತೊಗೊಂಬಂದು ಸೊ ನಾನು ಪಾಯಸನ ಮಾಡ್ತಾಯಿದ್ದೀನಿ. ಇನ್ನೂ ನಾನು ಪಾಯಸ ಮಾಡೋದಕ್ಕೆ ಡ್ರೈ ಫ್ರೂಟ್ಸು, ಶಾವಿಗೆ ಮತ್ತು ಇದು ಕ್ಯಾರೆಟ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕ್ಯಾರೆಟ್ನ ರುಬ್ಕೊಂಡು ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಹಾಲು ಹಾಕಿ ಒಂದು ಅರ್ಧ ಲೀಟ್ರು ಹಾಲು ಹಾಕಿದ್ದೆ. ಅರ್ಧ ಲೀಟ್ರು ಹಾಲು ಹಾಕಿ ಮತ್ತು ಅದ್ರ ಮೇಲೆ ಜೊತೆಗೆ ಕೇಸರ್ ಕೂಡ ಆ್ಯಡ್ ಮಾಡಿದ್ದೆ ಚೆನ್ನಾಗಿರುತ್ತೆ ಅಂತೇಳಿ ಅಂತ. ಸೊ ಅದನ್ನೆಲ್ಲ ಮಾಡಿ ಸುಮಾರು ಶಾವಿಗೆ ಬೇಯೋವರೆಗೂ ಒಂದು 20 ನಿಮಿಷ ಚೆನ್ನಾಗಿ ಬೇಯೋವರೆಗೂ ಬಿಟ್ಟು ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ ರೆಡಿ ಮಾಡಿಕೊಂಡೆ. ಸೊ ಈಗ ಪಾಯಸ ರೆಡಿಯಾಗಿದೆ. ಫಸ್ಟು ನಾನು ಯಾವುದನ್ನೇ ಮಾಡಿದ್ರು ಫಸ್ಟು ನಾನೇ ಟೇಸ್ಟ್ ಮಾಡಬೇಕು. ಯಾಕೆಂದರೆ ನಾನು ಯಾವುದೇ ಪ್ರಿಪೇರ್ ಮಾಡಿದರೂ ಹೇಗಿರುತ್ತೆ ಅಂತೇಳಿ ಫಸ್ಟು ನಾನು ನೋಡಬೇಕು. ಸೊ ನೋಡಿದೆ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿತ್ತು ಅಷ್ಟೇ. ಸೊ ಇವತ್ತಿನ ವರಮಹಾಲಕ್ಷ್ಮಿ ಡೇ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.